ಮೋದಿ ಅವ್ರನ್ನ ಬ್ಲೇಮ್ ಮಾಡ್ತಾರೆ. ಹೌದು, ಇಲ್ಲ, ಅದು ತಪ್ಪು. ನಾನು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತನಾಡ್ತಿಲ್ಲ, ವಿಜ್ಞಾನದ ಪರವಾಗಿ ಮಾತನಾಡ್ತಿದ್ದೇನೆ. ಮೋದಿಯವರು ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ವ್ಯಾಕ್ಸಿನ್ ಕೊಟ್ಟಂಥವರು. ಅದರೊಳಗೆ ನಮ್ಮ ವಿಜ್ಞಾನಿಗಳು ಗ್ರೇಟ್. ಅದರೊಳಗಾಗಿ 80 ಕೋಟಿ ಜನಕ್ಕೆ ಫ್ರೀ ವ್ಯಾಕ್ಸಿನ್ ಕೊಟ್ಟಿದ್ದಾರಲ್ಲ, ದಟ್ ಈಸ್ ರಿಯಲಿ ಗ್ರೇಟ್. ಈ ವ್ಯಾಕ್ಸಿನಿಂದ ಅನ್ಫಾರ್ಚುನೇಟ್ಲಿ ಏನೋ ಅವ್ರ ಫೋಟೋ ಇಲ್ಲವಂತೆ, ಅದಕ್ಕೋಸ್ಕರ ಗಿಲ್ಟಿ ಅಂತಾರೆ. ಇಲ್ಲ, ನಾನೊಬ್ಬ ವಿಜ್ಞಾನಿಯಾಗಿ, ಒಬ್ಬ ವೈದ್ಯನಾಗಿ ನಾನೇ 3 ಡೋಸ್ ಕೋವಿಶೀಲ್ಡ್ ತೊಗೊಂಡು ನಿಮ್ಮ ಮುಂದೆ ಕೂತು ಮಾತನಾಡ್ತಿದ್ದೀನಿ. ನಮ್ಮ ಕನ್ನಡ ಯೂಟ್ಯೂಬ್ ನ್ಯೂಸ್ ಆ್ಯಂಡ್ ಕರ್ನಾಟಕ ಚಾನಲ್ ಮುಂದೆ ಕೂತು ಮಾತಾಡ್ತಿದ್ದೀನಿ. ದಯವಿಟ್ಟು ತಿಳ್ಕೊಳ್ಳಿ, ನಾನು ಹೇಳುವ ಮಾತನ್ನು ಸಮಾಜಕ್ಕೆ ತಲುಪಿಸ್ತಿದ್ದಾರೆ. ಇವರ ಸಾಮಾಜಿಕ ಕರ್ತವ್ಯ ಕೂಡ ನಮಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ನಾನು ಕೂತು ಮಾತನಾಡ್ತಿದ್ದೇನೆ. ದಯವಿಟ್ಟು ಅವೈಜ್ಞಾನಿಕವಾಗಿ ಥಿಂಕ್ ಮಾಡಬೇಡಿ. ಇದಕ್ಕೂ ರಾಜಕೀಯಕ್ಕೂ ನಂಟು ಬೇಡ. ಬಟ್ ಕೋವಿಶೀಲ್ಡ್ನಿಂದ ಯಾರಿಗೂ ಆಗಿರೋ ತೊಂದರೆಗಳು ಬಹಳ ಕಡಿಮೆ. ಆವಾಗ ಆಗಿತ್ತು, ಅದನ್ನು ಕಂಪನಿ ಒಪ್ಕೊಂಡಿದೆ. ಇವತ್ತಾಗಲ್ಲ, ಇಷ್ಟಂತೂ ಸ್ಪಷ್ಟ. ಅದೇ ಸರ್, ಈ ಕೋವಿಶೀಲ್ಡ್ ತಗೊಂಡ್ಮೇಲೆ ರಕ್ತ ಎಪ್ಕಟ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಈ ಥರದೆಲ್ಲ ಹೇಳ್ತಿದ್ದಾರೆ. ಅಂದರೆ ವಾಟರ್ ಕುಡಿಯೋದ್ರಿಂದ, ಕೋಲ್ಡ್ ವಾಟರ್, ಫ್ರಿಜ್ನ ತೆಗೆದಿರೋದು ಇಲ್ಲ, ಅವೆಲ್ಲ ಇವತ್ತು ಏನಕ್ಕಾಗುತ್ತೆ ಅಂತ ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಅನ್ಕ್ವಾಲಿಫೈಡ್ ಕ್ವಾಕ್ಸ್ ಎಲ್ಲ ಮಾತಾಡ್ತಾರೆ, ತಪ್ಪು ಮಾತಾಡ್ತಾರೆ. ತಣ್ಣೀರು ಕುಡಿಯೋದ್ರಿಂದನೂ ಏನೂ ಆಗಲ್ಲ, ಐಸ್ ಕ್ರೀಮ್ ತಿನ್ನೋದ್ರಿಂದನೂ ಏನೂ ಆಗಲ್ಲ. ಬಟ್ ಈ ಕಾಂಪ್ಲಿಕೇಶನ್ ಬಗ್ಗೆ ಜನಗಳಿಗೆ ಒಂದು ಅರಿವು ಮೂಡಿಸ್ಬೇಕು. ರಕ್ತನಾಳದಲ್ಲಿ ಕ್ಲಾಟ್ ಆಗುತ್ತಲ್ಲ, ಆ ಕ್ಲಾಟ್ ಅಂದರೆ ದೇವರು ಆ್ಯಕ್ಚುಲಿ ಕ್ಲಾಟಿಂಗ್ ಮೆಕ್ಯಾನಿಸಮ್ ಮನುಷ್ಯನಿಗೆ ಕೊಟ್ಟಿರ್ತಾನೆ. ಬೈ ಚಾನ್ಸ್ ಬೆಳ್ಳು ಕುಯ್ಕೊಂತು ಅಂದರೆ ರಕ್ತ ಸುರಿತಾನೆ ಇರುತ್ತೆ, ಆದರೆ 6 ನಿಮಿಷಕ್ಕೆ ಕ್ಲಾಟ್ ಆಗುತ್ತೆ, ರಕ್ತ ಸುರಿಯೋದು ನಿಂತು ಹೋಗುತ್ತೆ. ಇದನ್ನು ನ್ಯಾಚುರಲ್, ಭಾಳ ಇಂಪಾರ್ಟೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಸಮಯ ಬ್ಲಡ್ ವೆಸಲ್ನಲ್ಲಿ ಸುಮ್ಮನೆ ಕ್ಲಾಟ್ ಆಗುತ್ತೆ. ಅದಕ್ಕೆ ಕಾರಣ ಕೋವಿಡ್ಡು ಅಥವಾ ವ್ಯಾಕ್ಸಿನ್ನು ಅಂತ ಹೇಳ್ತಾರೆ. ಅದು ಆಯಿತು. ಬಟ್ ಅದರಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಈಗ ನೋಡಿ, ಸಿಂಪಲ್ ಎಕ್ಸಾಂಪಲ್, ನನ್ನ ಬೆರಳು ಜೀವಂತ ಇದೆ. ಇದು ಜೀವಂತ ಇರಬೇಕಾದ್ರೆ ಆಕ್ಸಿಜನ್ ಬೇಕು, ಗ್ಲೂಕೋಸ್ ಬೇಕು. ಅದು ಎಲ್ಲಿಂದ ಹೋಗುತ್ತೆ ಅಂದರೆ, ಇಲ್ಲೊಂದು ಬ್ಲಡ್ ವೆಸಲ್ ಇದೆ, ಇಲ್ಲೊಂದು ಡಿಜಿಟಲ್ ಅಂತೀವಿ ನಾವು ವೆಸಲ್ಲು. ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಟೈಟಾಗಿ ಹಾಕ್ಬಿಟ್ರೆ 4 ಅವರ್ಸ್ ಆದಮೇಲೆ ನನ್ನ ಬೆರಳು ಗ್ಯಾಂಗ್ರೀನ್ ಆಗುತ್ತೆ, ಅಂದರೆ ಕಪ್ಪಗಾಗುತ್ತೆ, ಸತ್ತೋಗುತ್ತೆ. ಅದೇ ರೀತಿ ದೇಹದಲ್ಲಿ 4.5 to 5.5 ಲೀಟ್ರು ರಕ್ತ ಪರಿಚಲನೆ ಆಗ್ತಾನೇ ಇರುತ್ತೆ. ಅನೇಕ ಬ್ಲಡ್ ವೆಸಲ್ಸ್ ಇದ್ದಾವೆ. ಸಿಂಪಲ್ ಎಕ್ಸಾಂಪಲ್, ನಿಮ್ಮ ಹೃದಯ ನಿಮ್ಮ ಮುಷ್ಟಿಯಷ್ಟಿರುತ್ತೆ. ಇಲ್ಲೆಂಗೆ ಡಿಜಿಟಲ್ ವೆಸಲ್ ಇರುತ್ತೋ ಅದೇ ಥರ ಹಾರ್ಟಿಗೆ ಕರೋನರಿ ವೆಸಲ್ ಅಂತ ಇರುತ್ತೆ. ಕರೋನರಿ ವೆಸಲ್ನೊಳಗೆ ಏನಾದರೂ ಆ ಕ್ಲಾಟ್ ಆದರೆ 5 ನಿಮಿಷಕ್ಕೆ ಹಾರ್ಟ್ ಮಸಲ್ ಸತ್ತೋಗುತ್ತೆ. ಯಾಕಂದರೆ ಹಾರ್ಟು ಭಾಳ ಸೆನ್ಸಿಟಿವ್ ಮಸಲು. ಈ ರೀತಿ ಅಲ್ಲ, ಅದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅನ್ನೋದು. ನಮ್ಮ ಭಾಷೆಯಲ್ಲಿ MI ಅಂತೀವಿ ನಾವು, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತೀವಿ. ಅದೇ ರೀತಿ ಕೆರೋಟಿಡ್ ವೆಸಲ್ ಇಲ್ಲಿ ಕುತ್ತಿಗೆಯಲ್ಲಿ ಹೋಗುತ್ತೆ, ಅದರಲ್ಲಿ ಕ್ಲಾಟ್ ಕೂತ್ಕೊಂಡ್ರೆ ಈ ಕಡೆ ಬ್ರೈನ್ ಸತ್ತೋಗುತ್ತೆ. ಅದನ್ನು ಪೂರ್ತಿ ಬ್ರೈನಲ್ಲ, ಅಷ್ಟಾಗಲ್ಲ ಇನ್ಫಾರ್ಕ್ಷನ್ ಆಗುತ್ತೆ. ಆವಾಗ ಸ್ಟ್ರೋಕ್ ಅಂತೀವಿ ನಾವು, ಪ್ಯಾರಾಲಿಸಿಸ್ ಆಗೋದು, ಲಕ್ವ ಹೊಡೆಯೋದು ಅಂತಾರೆ. ಅದೇ ರೀತಿ ಕಿಡ್ನಿ ಒಳಗೆ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಕರಳಿಗಾದರೆ ಹೊಟ್ಟೆ ನೋವು ಬರುತ್ತೆ, ಕಾಲಿಗಾದರೆ ಗ್ಯಾಂಗ್ರೀನ್ ಆಗುತ್ತೆ. ಇಂಥ ಅನೇಕ ಸೈಡ್ ಎಫೆಕ್ಟ್ಗಳು. ಅದಕ್ಕೆ ಕಾರಣ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಷನ್, ಗ್ಲೂಕೋಸ್ ಹೋಗೋದಿಲ್ಲ. ಅದಕ್ಕೆ ಕಾರಣ ಈ ವ್ಯಾಕ್ಸಿನ್ ಇರ್ಬೋದು ಅಂತ ಬಿಗಿನಿಂಗ್ನಲ್ಲಿ ಹೇಳಿದರು. ಅದು ನಿಜನೂ ಕೂಡ. ಬಟ್ ಈಗಾಗಲೇ ವ್ಯಾಕ್ಸಿನ್ ತೊಗೊಂಡು 3 ವರ್ಷ ಆಗಿದೆ. ಈಗ ಆ ಕಾಂಪ್ಲಿಕೇಶನ್ ಆಗಲ್ಲ. ಈಗ ನೀವೇನು ವಾಟ್ಸಪ್ನೊಳಗೆ ಅವರು ಇವರು ಹಾಕಿದ್ದು ನೋಡ್ತಿರಲ್ಲ, ಅದನ್ನು ನಂಬಬೇಡಿ. ಒಬ್ಬ ವೈದ್ಯನ ಮಾತನ್ನು ವೈಜ್ಞಾನಿಕವಾಗಿ, ನಾನು ಅಷ್ಟೇ ಅಲ್ಲ, ಡಾಕ್ಟರ್ ಮಂಜುನಾಥಿಂದ ಹಿಡಿದು, ಡಾಕ್ಟರ್ ಕೊಟ್ಟೂರಿಂದ ಹಿಡಿದು ತುಂಬ ಜನ ವಿಜ್ಞಾನಿಗಳು ಕರೆಕ್ಟಾಗಿ ಮಾಹಿತಿ ಕೊಡ್ತಿದ್ದೀವಿ. ಯಾರೋ ತಪ್ಪು ಮಾಹಿತಿ, ಅವ್ರಿಗೆ ಏನು ಕ್ವಾಲಿಫಿಕೇಷನ್ ಏನಿದೆ ಗೊತ್ತಿರಲ್ಲ, ಅವರಿಗೆ ವೈಜ್ಞಾನಿಕ ಅರಿವು ಇರೋದಿಲ್ಲ. ವಿಜ್ಞಾನ, ಪರ್ಟಿಕ್ಯುಲರ್ ಮೆಡಿಕಲ್ ನಾಲೆಡ್ಜ್ ಭಾಳ ಇಂಪಾರ್ಟೆಂಟು. ಎಲ್ಲೋ ಒಂದು ಕಡೆ ನಾವು ಆ ಪದನೂ ಯೂಸ್ ಮಾಡಿದ್ದೀವಿ ನಾವು, ಇಡಿಯಟ್ ಸಿಂಡ್ರೋಮ್ ಅಂತ. ಇಂಟರ್ನೆಟ್ನೊಳಗೆ ಏನೇನೋ ಬರುತ್ತೆ, ಅದನ್ನು ನೋಡಿಕೊಂಡು ನಮ್ಮ ಮೇಲೇ ಬ್ಲೇಮ್ ಮಾಡಬೇಡಿ ದಯವಿಟ್ಟು. ನಮಗೆ ಜವಾಬ್ದಾರಿ ಇರುತ್ತೆ ಸಮಾಜದಲ್ಲಿ, ನಮ್ಮ ನಾಲೆಡ್ಜ್ ಇರುತ್ತೆ, ನಮ್ಮ ವಿದ್ಯೆ ಇರುತ್ತೆ. ಅದಕ್ಕೆ ನಮ್ಮ ಬಾಯಿಂದ ಬಂದರೆ ಶಂಖದಿಂದ ತೀರ್ಥ ಬಂದಂಗೆ ಅಂತಾರಲ್ಲ. ಅದರಿಂದ ದಯವಿಟ್ಟು ನನ್ನ ಪ್ರೊಫೆಷನಿಗೆ ಗೌರವ ಕೊಡಿ, ನಮ್ಮ ಮಾತಿಗೆ ಬೆಲೆ ಕೊಟ್ಟು ನೀವು, ಯಾಕಂದರೆ ನಮ್ಮ ಉದ್ದೇಶ ನಿಮಗೇನು ಆಗಬಾರ್ದು ಅಂತ. ಯಾವುದೇ ಒಬ್ಬ ವಿಜ್ಞಾನಿ ಒಂದು ವ್ಯಾಕ್ಸಿನ್, ಇವತ್ತಲ್ಲ, ಎಡ್ವರ್ಡ್ ಜೆನ್ನರ್ ಕಾಲದಿಂದಲೂ ಕೂಡ ಲಸಿಕೆಗಳಿದ್ದಾವೆ. ಇವತ್ತು ಪೋಲಿಯೋ ಡ್ರಾಪ್ಸು ಇಂಥ ಒಳ್ಳೆ ವ್ಯಾಕ್ಸಿನ್ ಅಂದರೆ, ಇಷ್ಟೋ ಮಕ್ಕಳು ಪೋಲಿಯೋಯಿಂದ ಸಫರ್ ಮಾಡೋರು, ಇವತ್ತು ಯಾರಿಗೂ ಪೋಲಿಯೋನೇ ಆಗಲ್ಲ. ಆದರೆ ಅನ್ಫಾರ್ಚುನೇಟ್ಲಿ
ಲಕ್ಷಕ್ಕೋ 10 ಲಕ್ಷಕ್ಕೋ ಯಾರಿಗೋ ಒಬ್ಬರಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿದ ಮೇಲೆ ಪೋಲಿಯೋ ಬಂದಿದೆ, ಅದನ್ನು ಒಂದು ಕಾಂಪ್ಲಿಕೇಶನ್ನ ಹಿಡ್ಕೊಂಡು ಲಕ್ಷಾಂತರ ಮಕ್ಕಳನ್ನ ಉಳಿದಿರೋದನ್ನು ಮರಿಬೇಡಿ. ಇಲ್ಲೂ ಅಷ್ಟೇ 80 ಕೋಟಿ ಜನ ವ್ಯಾಕ್ಸಿನ್ ತೊಗೊಳ್ಳಿಲ್ಲ ಅಂದರೆ 3ನೇ ಅಲೆ ಮುಗಿತಲಿರಲ್ಲ, 4ನೇ ಅಲೆಗೆ ಹೋಗೋದು, 5ನೇ ಅಲೆಗೆ ಹೋಗೋದು. ಅದರಿಂದ ದಯವಿಟ್ಟು ವ್ಯಾಕ್ಸಿನ್ ಮೇಲೆ ಯಾವುದೇ ನಿಮ್ಮ ತಪ್ಪು ಅಭಿಪ್ರಾಯ ಇದ್ದರೆ ಅದನ್ನು ಮರೆತು ಬಿಡಿ.